ಭಾರತ ಮತ್ತು ಐರೋಪ್ಯ ಒಕ್ಕೂಟದ ಮಧ್ಯೆ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತ ಬಿದ್ದಿದೆ. ಐರೋಪ್ಯ ಒಕ್ಕೂಟದ 27 ದೇಶಗಳು ಹಾಗೂ ಭಾರತದ ನಡುವಿನ ಈ ಡೀಲ್ ಅನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಬಣ್ಣಿಸಲಾಗ್ತಾ ಇದೆ. ಯುರೋಪ್ನ ಬಹಳ ಪ್ರಬಲ ಶಕ್ತಿಯಾದ ವಾಹನೋದ್ಯಮ ಮ್ಯಾನುಫ್ಯಾಕ್ಚರಿಂಗ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಈ ಡೀಲ್ನಿಂದ ಲಾಭವಾಗಲಿದೆ. ಇನ್ನು ರಕ್ಷಣಾ ಒಪ್ಪಂದಕ್ಕೆ ಭಾರತದ ಪರವಾಗಿ ಜೈಶಂಕರ್ ಸಹಿ ಹಾಕಿದ್ರೆ ಅತ್ತ ವ್ಯಾಪಾರ ಒಪ್ಪಂದಕ್ಕೆ ಸಚಿವ ಪಿಯೂಷ್ ಗೋಯಲ್ ಸಹಿ ಹಾಕಿದ್ದಾರೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದ ಮಾತುಕತೆಯಲ್ಲಿ ಮುಕ್ತ ವ್ಯಾಪಾರಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಇನ್ನು ಐರೋಪ್ಯ ಒಕ್ಕೂಟದ ಜೊತೆ ನಡೆದ ಡೀಲ್ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದು ಯುರೋಪಿಯನ್ ಯೂನಿಯನ್ ನಾಯಕರನ್ನ ಹಾಡಿ ಹೊಗಳಿದ್ದಾರೆ. ಐರೋಪ್ಯ ಒಕ್ಕೂಟ ಮತ್ತು ಭಾರತ ವ್ಯಾಪಾರ ಸಂಬಂಧದಲ್ಲಿ ಹೊಸ ಭಾಷ್ಯ ಬರೆದಿವೆ. ವಿಶ್ವದ 2 ಅತಿ ದೊಡ್ಡ ಪ್ರಜಾಪ್ರಭುತ್ವಗಳು ಇಂದು ಒಗ್ಗಟ್ಟಾಗಿವೆ. ಈವರೆಗೆ ಭಾರತ ಮಾಡಿದ ಅತಿ ದೊಡ್ಡ ವ್ಯಾಪಾರ ಒಪ್ಪಂದ ಇದಾಗಿದೆ. ಒಟ್ಟು $180 ಬಿಲಿಯನ್ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕಲಾಗಿದೆ ಅಂತ ಹೇಳಿದ್ದಾರೆ. 180 बिलियन यूरो का ट्रेड है. 8 लाख से अधिक भारतीय यूरोपियन यूनियन के देशों में रह रहे हैं और सक्रिय योगदान दे रहे हैं. हमने स्ट्रेटेजिक टेक्नोलॉजी से लेकर क्लीन एनर्जी, डिजिटल गवर्नेंस से लेकर डेवलपमेंट पार्टनरशिप, हर क्षेत्र में सहयोग के नए आयाम स्थापित किए हैं. इन्हीं उपलब्धियों के आधार पर आज की समिट में हमने समाज के सभी वर्गों को लाभ पहुंचाने वाले कई निर्णय लिए हैं. फ्रेंड्स, आज भारत ने अपने इतिहास का अब तक का सबसे बड़ा फ्री ट्रेड एग्रीमेंट संपन्न किया है. ಇನ್ನು ಒಪ್ಪಂದದ ಬಗ್ಗೆ ಯುರೋಪಿಯನ್ ಯೂನಿಯನ್ ಮುಖ್ಯಸ್ಥೆ ಉರ್ಸುಲಾ ಮಾತನಾಡಿ, ಇವತ್ತು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಒಪ್ಪಂದದಿಂದಾಗಿ 2 ದೇಶಗಳಿಗೂ ಲಾಭವಾಗಲಿದೆ. ಮುಕ್ತ ವ್ಯಾಪಾರದಿಂದಾಗಿ 2 ದೇಶದ ಮಧ್ಯೆ ವ್ಯಾಪಾರ ವಹಿವಾಟು ಸಮಾಗಮವಾಗಲಿದೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಆರ್ಥಿಕ ಪಾಲುದಾರಿಕೆಯ ಹೊಸ ಹಂತದ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ಮಧ್ಯೆ ಕಾರ್ಯತಂತ್ರ ಇನ್ನಷ್ಟು ಸುಗಮವಾಗಲಿದೆ ಅಂತ ಹೇಳಿದರು. यूरोपियन यूनियन के 27 देशों के साथ भारत ये एफटीए कर रहा है. यह एक ऐतिहासिक समझौता हमारे किसानों, हमारे छोटे उद्योगों, इसके यूरोपियन मार्केट तक पहुंच आसान बनाएगा, मैन्युफैक्चरिंग में नए अवसर पैदा करेगा और हमारे सर्विसेज सेक्टर के बीच सहयोग को और प्रबल करेगा. इतना ही नहीं, यह एफटीए भारत और यूरोपियन यूनियन के बीच इन्वेस्टमेंट को बूस्ट करेगा, नई इनोवेशन पार्टनरशिप बनाएगा और वैश्विक स्तर पर सप्लाई चेन को मजबूत करेगा. यानी यह सिर्फ ट्रेड एग्रीमेंट नहीं है, यह साझा समृद्धि का नया ब्लूप्रिंट है. ರಾಧಾ ರಮಣ ಸೀರಿಯಲ್ ಖ್ಯಾತಿಯ ನಟಿ ಕಾವ್ಯಗೌಡ ಅವರ ಕೌಟುಂಬಿಕ ಕಲಹ ಈಗ ಬೀದಿಗೆ ಬಿದ್ದಿದೆ. ಸೋಮಶೇಖರ್ ಹಾಗೂ ನಂದೀಶ್ ಇಬ್ಬರು ಸಹೋದರರಿದ್ರು. ಸೋಮಶೇಖರ ಪತ್ನಿ ಕಾವ್ಯಗೌಡ ಹಾಗೂ ನಂದೀಶ್ ಪತ್ನಿ ಪ್ರೇಮ ಮಧ್ಯೆ ಆಗಾಗ ಜಗಳವಾಗ್ತಾ ಇತ್ತು. ನಿನ್ನೆ ಕೂಡ ಗಲಾಟೆ ಆಗಿದ್ದು, ಗಲಾಟೆ ವಿಕೋಪಕ್ಕೆ ತಿರುಗಿ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಜಗಳದ ಮಧ್ಯೆ ಪ್ರೇಮಾಗೆ ಚಪ್ಪಲಿಯಿಂದ ಹೊಡೆದ ಆರೋಪ ಕೇಳಿಬಂದಿದೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಪ್ರೇಮ ತಂದೆ ರವಿ ಕಲ್ಕೆರೆಗೂ ನಟಿ ಕಾವ್ಯ ಕೊಲೆ ಬೆದರಿಕೆ ಹಾಕಿದ್ದಾರೆ. ಸದ್ಯ ಘಟನೆ ಸಂಬಂಧಪಟ್ಟಂಗೆ 2 ಕುಟುಂಬದಿಂದ ಪ್ರತಿ ದೂರು ದಾಖಲಾಗಿದ್ದು, ಇವತ್ತು ರಾಮಮೂರ್ತಿ ನಗರ ಠಾಣೆಗೆ ಪ್ರೇಮ ಹಾಗೂ ನಟಿ ಕಾವ್ಯಗೌಡ ಆಗಮಿಸಿ ವಿಚಾರಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಳಿಕ ಮಾತನಾಡಿದ ಪ್ರೇಮ, ಕಾವ್ಯಗೌಡ ನಮ್ಮ ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ, ಅವರಿಗೆ ನಮ್ಮ ಮನೆ ಬೇಕು, ಅದಕ್ಕಾಗಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಅಲ್ಲಿಂದ ನೇರವಾಗಿ ಬಿಎಂಟಿಸಿ ಬಸ್ನಲ್ಲಿ ಲೋಕಭವನಕ್ಕೆ ತೆರಳಿದ್ದಾರೆ. ಮನ್ರೇಗಾ ಮರುಸ್ಥಾಪನೆ ಮಾಡಬೇಕು ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ನ ಭೇಟಿಯಾಗಿ 26 ಜನರ ಕಾಂಗ್ರೆಸ್ ನಾಯಕರ ನಿಯೋಗ ಮನವಿ ಮಾಡಿಕೊಂಡಿದೆ. ಇನ್ನು ಇದೇ ವೇಳೆ ಲೋಕಭವನಕ್ಕೆ ತೆರಳುತ್ತಾ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನು ಬೇಕಾಗುತ್ತೆ ಅಯ್ಯೋ ಸಾರ್
ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆ ರದ್ದು ವಿಚಾರವಾಗಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ವಿಪಿಜಿ ರಾಮ್ಜಿ ಕಾಯ್ದೆ ತಂದಿರೋದು ದುರುದ್ದೇಶಪೂರ್ವಕ. ರಾಮ್ ಬರುವ ರೀತಿ ವಿಪಿಜಿ ರಾಮ್ಜಿ ಹೆಸರಿಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಕಾಯ್ದೆಗಳನ್ನು ಮಾಡಿದ್ರು. ಮಾಹಿತಿ ಹಕ್ಕು, ಉದ್ಯೋಗದ ಹಕ್ಕು, ಶಿಕ್ಷಣ ಹಕ್ಕು, ಆಹಾರ ಹಕ್ಕು ತಂದಿದ್ದು ಕಾಂಗ್ರೆಸ್. ಆದರೆ ಇದನ್ನೆಲ್ಲ ಬಿಜೆಪಿಯವರು ನಾಶ ಮಾಡ್ತಿದ್ದಾರೆ. ಹಳ್ಳಿಕಾಡಿನಲ್ಲಿ ಉದ್ಯೋಗ ಸಿಗದಂತೆ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಕೂಡ ಮಾತನಾಡಿದ್ದಾರೆ. ಒಂದು ಪಂಚಾಯಿತಿಗೆ 1 ಕೋಟಿ ರೂಪಾಯಿ ಸಿಗ್ತಾ ಇತ್ತು, ಇವತ್ತು ಇಲ್ಲ. ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ರಾಜ್ಯ ಸರ್ಕಾರ ಇವತ್ತು ಇವ್ರು ಮಾಡಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ ವಿಬಿಜಿ ರಾಮ್ಜಿ ಇದ್ರ ಪ್ರಕಾರ 40% ರಾಜ್ಯ ಸರ್ಕಾರಗಳು ಕೊಡಬೇಕು, ಕೇಂದ್ರ ಬರೀ 60% ಮಾತ್ರ ಕೊಡ್ತಾರೆ ದೇಶದಲ್ಲಿ. ಇದನ್ನ ಪ್ರತಿಭಟಿಸಬೇಕು. ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ ವಿಬಿ ರಾಮ್ಜಿಯನ್ನು ರದ್ದು ಮಾಡಿ ಮತ್ತೆ ಮನ್ರೇಗಾವನ್ನ ಪುನಃಸ್ಥಾಪನೆ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಇನ್ನು ಮುಂದಕ್ಕೆ ಎಲ್ಲೂ ಕೂಡ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಫೋಟೋ ಇಟ್ಕೊಳಕ್ ಆಗೋದಿಲ್ಲ. ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದದ್ದಲ್ಲ. ನೀವೆಲ್ಲ ಬಿಜೆಪಿಯವರು ಸೇರಿ, NDA ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳ ಉದ್ಧಾರದ ಯೋಜನೆ ನರೇಗಾ. ಬಿಜೆಪಿ ಅದಕ್ಕೆ ಒಂದು ರೋಗವನ್ನು ತಂದು ಕೊಡ್ತಾ ಇದ್ದೀರಿ ಹಳ್ಳಿಗಳಿಗೆ. ಗಾಂಧೀಜಿಯವರ ದ್ವೇಷದಿಂದ ನೀವು ಕಾಣ್ತಾ ಇದ್ದೀರಿ. ಅದಕ್ಕೆ ನಮಗೆ ನಿಮ್ಮ ಕಾಯ್ದೆ ಬೇಡ. बीजेपी और मोदी सरकार इस देश के गरीबों, मजदूरों, आदिवासियों, दलितों और पिछड़ों से रोजगार का अधिकार छीन रही है। बीजेपी और मोदी सरकार मिलकर इस देश के गरीबों की रोजी रोटी की गारंटी छीन रहे हैं। ये हमला इस देश के गरीब को, शोषित को, वंचित को रोजगार की गारंटी से वंचित करने का है। ये हमला गरीब के मुंह का निवाला छीनने का है। ये लड़ाई इस देश के गरीब की है। ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಮಿಕರನ್ನ ಬಿಂಬಿಸುವ ಸಲುವಾಗಿ ಟವೆಲ್ ತೊಟ್ಟು ಪ್ರತಿಭಟನೆ ಮಾಡಿದರು. ವೇದಿಕೆ ಮೇಲೆ ಟವೆಲ್ ಧರಿಸಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ಟವೆಲ್ ಬಗ್ಗೆ ಏನಿದು ಟವೆಲ್ ವಿಶೇಷ ಅಂತ ಸುರ್ಜೇವಾಲಾ ಸಿಎಂ ಹಾಗೂ ಡಿಸಿಎಂ ಜೊತೆ ಕೇಳಿದ್ರು. ಈ ವೇಳೆ ಟವೆಲ್ ಬಗ್ಗೆ ಸಿಎಂ ಡಿಸಿಎಂ ಗಂಭೀರ ವಿವರಣೆ ಕೊಟ್ಟಿದ್ದಾರೆ. ಬಳಿಕ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸರಿಯಾಗಿ ಟವೆಲ್ ಕಟ್ಟಿದರು. ನೀವೆಲ್ಲ ಹೋರಾಟ चेयरमैन दिनेश तोरकी जी, AICC सेक्रेटरी अभिषेक दत्त जी, मयूरा जयकुमार जी, गोपीनाथ जी, चेयरमैन दिनेश तोरकी जी। ಕಾಂಗ್ರೆಸ್ಗೆ ದೋಸ್ತಿ ಕೌಂಟರ್ ಪ್ರೊಟೆಸ್ಟ್ ಮಾಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಚಿವ ತಿಮ್ಮಾಪುರ ರಾಜೀನಾಮೆ ಹಾಗೂ ಗವರ್ನರ್ಗೆ ಅಗೌರವ ತೋರಿದ ಕಾಂಗ್ರೆಸ್ ಶಾಸಕರ ಅಮಾನತಿಗೆ ಆಗ್ರಹಿಸಿ ಹೋರಾಟ ಮಾಡಲಾಗಿದೆ. ಪ್ರತಿಭಟನೆ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ ಅಬಕಾರಿ ಲೈಸೆನ್ಸ್ಗಳನ್ನು ಡೋರ್ ಡೆಲಿವರಿ ಮಾಡ್ತಾ ಇದೆ. ಈಗ ಸರ್ಕಾರವೇ ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಲು ಪ್ರತಿಭಟನೆ ಮಾಡ್ತಿದ್ದಾರೆ. ಸದನ ಕರೆದು ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರೇ ಗೂಂಡಾಗಿರಿಗೆ ಇಳಿದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ. ಎರಡು ಸಾವಿರಕ್ಕೂ ಹೆಚ್ಚು ಲೈಸೆನ್ಸ್ ಕೊಡಂಗೇ ಇಲ್ಲ, ರದ್ದಾಗಿದೆ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2.5 ಕೋಟಿ ಒಂದೊಂದು ಲೈಸೆನ್ಸ್ಗೆ 2.5 ಕೋಟಿ ಹಣವನ್ನ ಕೊಡೋ ಮುಖಾಂತರ ಲಂಚ ತಗೊಂಡು 6,000 ಕೋಟಿ ಇದುವರೆಗೂ ತಿಮ್ಮಾಪುರ ಅವರು ಕಲೆಕ್ಟ್ ಮಾಡಿದ್ದಾರೆ. ಈ ಹಣ ಯಾರಿಗೋಗಿದೆ? ತಿಮ್ಮಾಪುರ ಅವ್ರಿಗೆ ಎಷ್ಟು ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಹೋಗಿದೆ, ಮುಖ್ಯಮಂತ್ರಿಗೆ ಎಷ್ಟು ಹೋಗಿದೆ? ಅಂದ್ರೆ ಈ ಸರ್ಕಾರ ಪಾಪರ್ ಆಗಿದೆ,
ದುಡ್ಡಿಲ್ಲ ಅಂತ ಭ್ರಷ್ಟ ಸರ್ಕಾರ ತೊಲಗೋಬೇಕು, ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಇದು ಟರ್ನ್ ಆಗ್ತೈತೆ. ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಇವತ್ತು ರಾಜ್ಯಪಾಲರು ಅಂತ ಹೇಳಿದ್ರೆ ಜೀತದಾಳು ಅಂತೇಳಿ ಭಾವಿಸಂತ ಕಾಣ್ತಾ ಇದೆ. ಗುಂಡಾ ವರ್ತನೆ ಯಾವುದೇ ಕಾರಣಕ್ಕೂ ಕ್ಷಮಿಸುವಂತ ಪ್ರಶ್ನೆ ಇಲ್ಲ. ಯಾವ ಶಾಸಕರು ನಿಮ್ಮ ಗುಂಡಾಗಳು ಶಾಸಕರುಗಳು ಆ ರೀತಿ ವರ್ತನೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಎರಡೂ ಪಕ್ಷಗಳದ್ದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ವಿಧಾನಸಭೆ ಕಲಾಪ ಆರಂಭ ಆಗ್ತಾ ಇದ್ದಂಗೆ ಅಬಕಾರಿ ಇಲಾಖೆಯಲ್ಲಿನ ಲಂಚ ಪ್ರಕರಣ ಕುರಿತು ಚರ್ಚೆಗೆ ಬಿಜೆಪಿಗರು ಮುಂದಾಗಿದ್ದು ಸಚಿವ ಆರ್ ವಿ ತಿಮ್ಮಾಪುರ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣ ಸದ್ದು ಮಾಡ್ತಾ ಇದೆ. ಆ ಲಂಚ ಸಿಎಂಗೆ ಹೋಗುತ್ತೋ ಡಿಸಿಎಂಗೆ ಹೋಗುತ್ತೋ ಗೊತ್ತಿಲ್ಲ. ಸರ್ಕಾರದ ಮಾನ ರಾಜ್ಯದಲ್ಲಿ ಹರಾಜಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲು ಅವಕಾಶ ಕೊಡಬೇಕು, ತಿಮ್ಮಾಪುರ ರಾಜೀನಾಮೆಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ವೇಳೆ ಸ್ಪೀಕರ್ ಚರ್ಚೆಗೆ ಅವಕಾಶ ನೀಡುವುದಾಗಿ ಹೇಳಿದ್ದು ಬಳಿಕ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಿಲ್ಲಿಸಿದ್ದಾರೆ. ಬಳಿಕ ಸದನಕ್ಕೆ ಬರೆದ ಸಚಿವರ ವಿರುದ್ಧ ಅಶೋಕ್ ಹಾಗೂ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಇದೊಂದು ಇಲ್ಲಗಳ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಈಗ ತಾವೆಲ್ಲ ನನಗೆ ಅವಕಾಶ ಮಾಡಿ ಅಧ್ಯಕ್ಷರೇ, ಮಧ್ಯಾಹ್ನ ಅವ್ರದ್ದಾದ ತಕ್ಷಣ ನಮಗೆ ಅವಕಾಶ ಮಾಡ್ಕೊಂಡು ನಾವು ಇದು ಪ್ರಸ್ತಾವ ಮಾಡಬೇಕು. ನಿಮಗೆ ಗೌರವ ಕೊಟ್ಟು ನಾವು ಭ್ರಷ್ಟಾಚಾರದ ಬಗ್ಗೆ ವಿಡಿಯೋಗಳು ಬಂದಿದೆ, ಆಡಿಯೋಗಳು ಬಂದಿದೆ. ಜನ ಬೀದಿ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಪಾಲು ಮಂತ್ರಿಗೆ ಹೋಗ್ತದ, ಮುಖ್ಯಮಂತ್ರಿಗೆ ಹೋಗ್ತದ, ಈ ಥರದ್ದೆಲ್ಲ ಆಗಿರೋದ್ರಿಂದ ನಾವು ಜನರ ಧ್ವನಿಯಾಗಿ ಇವತ್ತು ಅಲ್ಲಿ ಯಾರು ಅಬ್ಕಾರಿ ಸಂಘ ಇದೆ, ಅಬ್ಕಾರಿ ಸಂಘ ಅವರು ಈಗ ರಾಹುಲ್ ಗಾಂಧಿ ದಯವಿಟ್ಟು ಅವಕಾಶ ಕೊಡಬೇಕು, ನಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ, ಅವಕಾಶ ಮಾಡಿಕೊಡಿ, ನಾವು ಚರ್ಚೆ ಮಾಡ್ತೀರಿ. ಅದಾದಮೇಲೆ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಮಾತಾಡ, ನಾನು ಮಾತಾಡ್ಲಿಕ್ಕಿಲ್ಲ. ಒಂದು ನಿಮಿಷ. ಈಗ ತಾವೆಲ್ಲ ನನಗೆ ಅವಕಾಶ ಮಾಡಿ ಅಧ್ಯಕ್ಷರೇ, ಮಧ್ಯಾಹ್ನ ಅವ್ರದ್ದಾದ ತಕ್ಷಣ ಸಚಿವ ಸ್ಥಾನ ರಾಜೀನಾಮೆಗೆ ಬಿಜೆಪಿ ನಾಯಕರ ಆಗ್ರಹದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ್ ಪ್ರತಿಭಟನೆ ಮಾಡ್ತಾರೆ, ಏನ್ ಮಾಡೋದು, ಏನಕ್ಕೆ ರಾಜೀನಾಮೆ ಕೊಡ್ಲಿ, ಸಾಕ್ಷಿ ಇದ್ರೆ ಲೋಕಾಯುಕ್ತಕ್ಕೆ ಕೊಡಲಿ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ತಿಮ್ಮಾಪುರ್ ಹೇಳಿದ್ದಾರೆ. ಹೇಳುವುದಿದೆಯಲ್ಲ, ನಾನು ಕೇಳಿದರೆ ನಾನು ಹೇಳ್ತಿದ್ದೀನಿ. ಪ್ರತಿಭಟನೆ ಮಾಡ್ತಾರೆ, ಏನ್ ಮಾಡೋದು? ಅಯ್ಯೋ, ಎದಕ್ಕೆ ರಾಜೀನಾಮೆ, ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದ್ದಾರೆ ನನಗೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಕೇಳಿ ಕೊಡಲಿ, ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ. ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಷಡ್ಯಂತ್ರಗಳೇ ನಡೀತಾ ಇದ್ದಾವೆ. ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದನ್ನು ನಾವು ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಾಕ್ಷಿ ಪುರಾವೆ ಇದ್ರೆ ಹೇಳಿ. ಇನ್ನು ಪರಿಷತ್ನಲ್ಲೂ ಸಚಿವ ತಿಮ್ಮಾಪುರ ರಾಜೀನಾಮೆ ಬಿಜೆಪಿ ಸದಸ್ಯರು ಒತ್ತಾಯಿಸಿದ್ದಾರೆ. ಅಬಕಾರಿ ಭ್ರಷ್ಟಾಚಾರದ ಕುರಿತು ಚರ್ಚೆಗೆ ಅವಕಾಶ ಕೊಡಿ, ನಮ್ಮ ನಿಲುವಳಿ ಸೂಚನೆಗೆ ಬೆಲೆ ಇಲ್ವಾ, ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ನೋಡಿ ಸುಮ್ಮನಿರಬೇಕಾ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ. ಅಲ್ಲದೆ ನಾವು ಪೀಠಕ್ಕೆ ಅಗೌರವ ತೋರಲ್ಲ, ಆದರೆ ಈ ಪೀಠದಿಂದ ಯಾರು ಯಾರನ್ನ ಎಳೆದು ಹಾಕಿದ್ರು ಅಂತ ಎಲ್ಲ ನೋಡಿದ್ದೇವೆ ಎಂದಿದ್ದಾರೆ. ಜೊತೆಗೆ ಕಿಡಿಕಾರಿದ್ದಾರೆ. ಪೀಠಕ್ಕೆ ಅವತ್ತು ಅವರ ಅಧ್ಯಕ್ಷರು, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು 6,000 ಕೋಟಿ ನಾವು ಕಲೆಕ್ಷನ್ ಮಾಡಿ ಈ ಸರ್ಕಾರ ಕೊಟ್ಟಿದ್ದೀವಿ ಅಂತ ಹೇಳಿದಾರಲ್ಲ ಮಂತ್ರಿಗಳದ್ದು. ಆಗಿದ್ಮೇಲೆ ಇಂಥ ಭ್ರಷ್ಟಾಚಾರಿಗಳನ್ನು ಇಟ್ಕೊಂಡು ರಾಜ್ಯದಲ್ಲಿ ಸರ್ಕಾರ ನಡೆಸೋ ಅವಶ್ಯಕತೆ ಇದೆಯಾ? ಇದನ್ನು ನಾವು ಕೇಳಬಾರ್ದ? ಜನ ನಮ್ಮನ್ನೇನೆ ಕಳಿಸಿದ್ದಾರೆ. ಜನರಿಗೆ ನಾವು ಉತ್ತರ ಕೊಡಬೇಕಾ ಬೇಡ? ಪೀಠಕ್ಕೆ ಅಗೌರವವಾಗಿ ನಾವು ಪೀಠಕ್ಕೆ ಅಗೌರವ ತೋರಿಸೋದು ನಮ್ಮ ಜಾಯಮಾನದಲ್ಲಿಲ್ಲ, ನಾವು ಮಾಡೋದಿಲ್ಲ. ಈ ಪೀಠಕ್ಕೆ ಯಾರ್ಯಾರು ಗೌರವ ಕೊಟ್ಟಿದ್ದಾರೋ ಅದು ಹೆಂಗಿದೆ ಅಂತ ಆ ಚರಿತ್ರೆಯನ್ನು ನೋಡಿದ್ರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದ ವೇಳೆ ಅಕ್ರಮ ಮರಳು ದಂಧೆ ಹಾಗೂ ದೇವದುರ್ಗದಲ್ಲಿ ನಡೀತಾ ಇರುವ ಅಕ್ರಮ ಮರಳು ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ.
ಜೆಡಿಎಸ್ ಶಾಸಕಿ ಕರೆಮ್ಮ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮರಳು ಗಣಿಗಾರಿಕೆಯಿಂದ ಪ್ರಾಣಗಳು ಹೋಗ್ತಾ ಇವೆ. ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ. ನಾನು ಹಳ್ಳಿಗಳಿಗೆ ಭೇಟಿ ಕೊಡ್ತೇನೆ, ಆಗ ನನ್ನ ಹಿಂದೆ 10 ವಾಹನ ಬರುತ್ತವೆ. ನನ್ನ ಮನೆಗೆ ಬಂದು ದಂಧೆಕೋರರು ಬೆದರಿಕೆ ಹಾಕ್ತಾರೆ. ಅಕ್ರಮ ಮರಳು ಗಣಿಗಾರಿಕೆಗೆ ಕಡಿವಾಣ ಹಾಕಿ ಅಂತ ಆಗ್ರಹಿಸಿದರು. ಇದಕ್ಕೆ ಶಾಸಕ ಸುರೇಶ್ ಬಾಬು ಕೂಡ ಧ್ವನಿಗೂಡಿಸಿದರು. ಈ ವೇಳೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್, ಎಲ್ಲ ಶಾಸಕರಿಗೂ ರಕ್ಷಣೆ ಕೊಡ್ತೀವಿ, ಅದು ಪೊಲೀಸರ ಜವಾಬ್ದಾರಿ. ಮರಳು ದಂಧೆ ದೇವದುರ್ಗಕ್ಕೆ ಸೀಮಿತವಾಗಿಲ್ಲ, ರಾಜ್ಯದ ಎಲ್ಲ ಕಡೆಯಲ್ಲೂ ನಡೀತಾ ಇದೆ. ಮಟ್ಕಾ ದಂಧೆಗೆ ಕಡಿವಾಣವನ್ನು ಹಾಕ್ತೀವಿ ಅಂತ ಹೇಳಿದರು. ಸಾಕಷ್ಟು ಪ್ರಕರಣಗಳೀಗ ಮರಳಿಂದು ನಾವು ಅಲ್ಲಿ ನಮ್ಮ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಮರಳು ಟಿಪ್ಪರ್ಗಳು ಮತ್ತೆ ಇದೇನಂತಾರ JCBಗಳು ತುಂಬ್ತಾವ ರಾತ್ರಿ ಎಲ್ಲ. ಈಗ ಜನರ ಕಡೆಯಿಂದ ಫೋನ್ಗಳು ಬರ್ತಾವ ನನಗೆ, ಏನಂತಂದ್ರೆ ಪೌರಾಯುಕ್ತೆಗೆ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನ ಬಂಧಿಸಲಾಗಿದ್ದು, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಪ್ರಕ್ರಿಯೆ ಮುಕ್ತಾಯವಾಗಿದ್ದು, ಪ್ರಕರಣದ ಬಗ್ಗೆ ಪ್ರತಿ ಹೇಳಿಕೆಯನ್ನ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಇನ್ನು ಅಮೃತಾ ಗೌಡ ಜೊತೆ ಮಾತನಾಡಿರೋ ಮೊಬೈಲ್ನ ಪೊಲೀಸರು ಸೀಸ್ ಮಾಡಿದ್ದು, ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆದಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಇನ್ನು ರಾಜೀವ್ ಗೌಡ ಮಂಗಳೂರಲ್ಲಿ ಅವಿತಿದ್ದ ಜಾಗ ಪತ್ತೆಯಾಗಿದೆ. ಮಂಗಳೂರಿನ ಪಚ್ಚನಾಡಿ ಸಮೀಪ ಇರುವ ಜೇಕ್ ಇಕೋ ಡಿಸೈನ್ ಸ್ಟೋರ್ನಲ್ಲಿ ರಹಸ್ಯವಾಗಿ ರಾಜೀವ್ ಗೌಡ ಅವತ್ಕೊಂಡಿದ್ದ. 4 ದಿನ ಇದೇ ಸ್ಥಳದಲ್ಲೇ ರಾಜೀವ್ ಗೌಡ ಅಡಗಿ ಕುಳಿತಿದ್ದ. ಬಳಿಕ ಇಲ್ಲಿಂದ ಕೇರಳಕ್ಕೆ ಎಸ್ಕೇಪ್ ಆಗಿದ್ದ. ಕೊನೆಗೂ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ವಿಧಾನ ಪರಿಷತ್ನಲ್ಲಿ ಇವತ್ತು ಶಿಡ್ಲಘಟ್ಟ ಪೌರಾಯುಕ್ತೆಗೆ ನಿಂದನೆ ಪ್ರಕರಣವನ್ನು ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ ಅವರು ಪ್ರಸ್ತಾಪಿಸಿದರು. ಬ್ಯಾನರ್ ಅಳವಡಿಕೆ ಮಾಡಲು ಸ್ಥಳೀಯ ಸಂಸ್ಥೆಗಳಿಂದ ಅನುಮತಿ ಪಡೆಯಬೇಕು. ಸಾರ್ವಜನಿಕ ಕೇಸ್, ವೈಯಕ್ತಿಕ ಕೇಸನ್ನು ಅಮೃತಾ ಗೌಡ ಹಾಕಿದ್ದಾರೆ. ಆದರೆ ಇಲಾಖೆಯಲ್ಲಿ ಮಹಿಳೆಗೆ ರಕ್ಷಣೆ ಇಲ್ಲ ಅಂತ ಹೇಳಿದರು. ಇದಕ್ಕೆ ಉತ್ತರ ನೀಡಿದ ಸಚಿವ ಭೈರತಿ ಸುರೇಶ್, ಘಟನೆ ಆದ ಬಳಿಕ ಆಯುಕ್ತರು ದೂರು ಕೊಟ್ಟಿದ್ದಾರೆ, ಇಲಾಖೆಯ ಆಯುಕ್ತರೇ ದೂರು ಕೊಟ್ಟಿದ್ದಾರೆ, ಇದು ಕಾಮನ್ ಸೆನ್ಸ್ ಅಂತ ಹೇಳಿದರು. ಇದರಿಂದ ಸಿಟ್ಟಿಗೆದ್ದ ಭಾರತಿ ಶೆಟ್ಟಿ, ನಮ್ಮ ಮಾತು ಎಲ್ಲಿದೆ ಅಂತ ನನಗೆ ಗೊತ್ತಿದೆ, ಕಾಮನ್ ಸೆನ್ಸ್ ನಮಗಿದೆ ಅಂತ ಹೇಳಿದರು. ಮಹಿಳಾ ಅಧಿಕಾರಿ ಪರವಾಗಿ ಸರ್ಕಾರ ಇದೆ, ಪಕ್ಷಾತೀತವಾಗಿ ಕ್ರಮ ಆಗಲಿದೆ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದರು. ಗದಗದ ಲಕ್ಕುಂಡಿಯಲ್ಲಿ ತಮ್ಮ ಜಮೀನಲ್ಲಿ ಸಿಕ್ಕಿದ್ದ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರು. ಇನ್ನು ನಿಧಿ ಸಿಕ್ಕಂತಹ ಜಾಗಕ್ಕೆ ಮಾಜಿ ಸಚಿವ ಎಸ್ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದರು. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ನಡೀತಾ ಇರುವ ಉತ್ಖನನಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ಎಸ್ ಪಾಟೀಲ್ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಎಸ್ ಪಾಟೀಲ್, ರೀತಿ ಕುಟುಂಬಕ್ಕೆ ಎಷ್ಟು ಪರಿಹಾರ ನೀಡಿದ್ರೂ ಕಡಿಮೆನೆ. ನಿನ್ನೆ ಸರ್ಕಾರ ರೀತಿ ಕುಟುಂಬಕ್ಕೆ ಒಂದು ಸೈಟ್ 5 ಲಕ್ಷ ರೂಪಾಯಿ, ಕಸ್ತೂರಬಾ ರೀತಿಗೆ ಖಾಸಗಿ ಉದ್ಯೋಗ ಘೋಷಣೆ ಮಾಡಿದೆ. ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲಿ ಶಾಸಕ ಶಿವಲಿಂಗೇಗೌಡ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದರು. ಇದೇ ವಿಚಾರವಾಗಿ ಜೆಡಿಎಸ್ ನಾಯಕರಿಗೆ ಶಿವಲಿಂಗೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ನಾನು ಕೆರೆಗಳಿಗೆ ನೀರು ತುಂಬಿಸಬೇಕು, ಕೆಲಸ ಮಾಡಬೇಕು ಅಂತಾನೆ ನಾನು ಕಾಂಗ್ರೆಸ್ ಸೇರಿದ್ದೇನೆ. ಸಿದ್ದರಾಮಣ್ಣ ಮೊದಲೇ ನನಗೆ ಚೆನ್ನಾಗಿ ದುಡ್ಡು ಕೊಡ್ತಿದ್ರು, ಇವಾಗಲೂ ಕೊಡ್ತಿದ್ದಾರೆ. ಅಂಥದ್ದೇನೋ ಮಂತ್ರಿಗಿರಿ ಕೊಟ್ರೆ ಅಂತಾಗ್ಲಿ ಅದು ಒಂದಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ಗೆ ಹೋದೆ. ಇನ್ನೇನು ನಿಮ್ಮ ಜೊತೆಲೇ ಬಾಲ ಹಿಡ್ಕೊಂಡು ಕೂತ್ಕೋತೀನ? ಯಾವುದಾದ್ರೂ ಸರ್ಕಾರ ಬಂದರೂ JDSಗೆ 1-2 ಮಂತ್ರಿಗಿರಿ ಕೊಡ್ತಾರೆ. ಅದರಲ್ಲಿ 1ಕ್ಕೆ ರೇವಣ್ಣರು ರೆಡಿ ಇರ್ತಾರೆ. ಮಂತ್ರಿ ಆಗಬೇಕು ಅಂತ ಆಸೆ ಇದೆ, ಅದಕ್ಕಾಗಿ ನಾನು ಕಾಂಗ್ರೆಸ್ಗೆ ಹೋಗಿರೋದು ಅಂತ ಹೇಳಿದರು. ಕಟ್ಟಿ ಬಿಟ್ಟಿದೀವಿ, ಎಷ್ಟು ಕೆರೆ ಅಂತ ಲೆಕ್ಕ ಹಾಕಿತ್ತಲ್ಲಿ ಬಾಣವರ್ಗೂ ಬಿಡ್ತೀವಿ, ಗಣೇಶಿಗೂ ಬಿಡ್ತೀವಿ, ಎಲ್ಲ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಕೊಡಕ್ಕೂ ಅಂತ ಕೆಲಸ ಮಾಡ್ತೀನಿ. ನನಗೆ ಗೊತ್ತಿದೆ ಅದು ಹೋರಾಟ. ಅದಕ್ಕೋಸ್ಕರಲೇ ಕಾಂಗ್ರೆಸ್ಗೆ ಹೋಗಿದ್ದು. ಇವ್ರದಂತೂ ಬರಲ್ಲ, ಗ್ಯಾರಂಟಿ ಕಾಂಗ್ರೆಸ್ ಬರುತ್ತೆ ಸರಿಯಾ. ಆ ಕಡೆಗೆ ನೆಗೆದ್ರೆ ಇಲ್ಲಿ ಏನೇನ್ ಕೆಲಸ ಆಗಬೇಕೋ ಅವೆಲ್ಲ ಆತವೆ. ಸಿದ್ದರಾಮಣ್ಣ ಮೊದ್ಲೇ ನನಗೆ ದುಡ್ಡು ಕೊಡ್ತಿದ್ದ ಚೆನ್ನಾಗಿ, ಈಗೆಲ್ಲ ಕೊಡ್ತಾರೆ. ಅಂತ ಮಂತ್ರಿಗೆ ಕೊಟ್ರ ಅದನ್ನು ಇದಾದಂಗ ಆಗತ್ತ ಅಕ್ಷಿಕೆರಲ್ಲಿ ಅಂತ ಹೇಳಿ ಹೋರಾಟ ಮಾಡೋಕ್ಕೋಸ್ಕರಲೇ ಕಾಂಗ್ರೆಸ್ ಹೋಯ್ತು. ಇನ್ನೇ ನಿಮ್ ಜೊತೆ ಕೂತ್ಕೊಂಡು ಬಾಲ ಹಿಡ್ಕೊಂಡು ಬರೋಣ ಕಟ್ಟಿ ಬಿಟ್ಟಿದೀವಿ. ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಕಂಟೈನರ್ ವಾಹನ ಚಾಲಕರನ್ನ ಮಹಾರಾಷ್ಟ್ರದ SIT ತಂಡ ಬಂಧನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. 2 ಕಂಟೈನರ್ ವಾಹನಗಳ 2 ಚಾಲಕರನ್ನ ಬಂಧಿಸಲಾಗಿದೆ ಎನ್ನಲಾಗಿದ್ದು, ಬಂಧಿಸಿ ಇಬ್ಬರನ್ನ ಅಜ್ಞಾತ ಸ್ಥಳದಲ್ಲಿ SIT ಅಧಿಕಾರಿಗಳು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಜೆ ವೇಳೆಗೆ 2 ಆರೋಪಿಗಳ ಬಂಧನದ ಬಗ್ಗೆ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಕೋಲಾರದಲ್ಲಿ ಉದ್ಘಾಟನೆ ಪಾಲಿಟಿಕ್ಸ್ನಿಂದಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಮೂಲೆ ಗುಂಪಾಗಿದೆ. ಭವನ ನಿರ್ಮಾಣವಾಗಿ ವರ್ಷವಾದರೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಸುಮಾರು 8 ಕೋಟಿ ವೆಚ್ಚದಲ್ಲಿ ಬಾಬೂಜಿ ಭವನವನ್ನು ನಿರ್ಮಿಸಲಾಗಿದೆ. ಆದರೆ 2024ರಲ್ಲೇ ಭವನ ನಿರ್ಮಾಣವಾದರೂ ಇನ್ನೂ ಉದ್ಘಾಟನೆ ಆಗದೆ ಭವನ ಪಾಳು ಬಿದ್ದಿದೆ. 2024ರಲ್ಲಿ ಉದ್ಘಾಟನೆಗೆ ಮುಂದಾಗಿದ್ದಾಗ ಮುನಿಯಪ್ಪ ಅವರನ್ನ ಕರೆಯದಿದ್ದಕ್ಕೆ ಒಂದು ಗುಂಪು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಹೀಗಾಗಿ ಇದಾದ ಬಳಿಕ ಕೋಲಾರ ಜಿಲ್ಲಾಡಳಿತ ಉದ್ಘಾಟನೆ ಮಾಡೋದನ್ನ ಮರ್ತಿದ್ದು, ಸ್ಥಳೀಯರು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಹಾವೇರಿ ಜಿಲ್ಲಾ ಕ್ರೀಡಾಂಗಣ ದುಸ್ಥಿತಿಯಲ್ಲಿದೆ. ಸ್ಟೇಡಿಯಂ ಗ್ರೌಂಡ್ ಮಳೆಗಾಲದಲ್ಲಿ ಕೆಸರು ಗದ್ದೆಯಾಗುತ್ತೆ. ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೆ ಅಥ್ಲೆಟಿಕ್ಸ್ಗಳು ಸಂಕಷ್ಟ ಎದುರಿಸ್ತಾ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಥ್ಲೀಟ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 9 ಎಕರೆ ಪ್ರದೇಶದಲ್ಲಿರುವ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಅನುದಾನವಿದ್ದರೂ ಕೂಡ ಹಾವೇರಿ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಚಾಮರಾಜನಗರದಲ್ಲಿ ಆಪರೇಷನ್ ಹುಲಿ ಕಾರ್ಯಾಚರಣೆ ಮುಂದುವರೆದಿದೆ. ನಂಜೇದೇವನಪುರದಲ್ಲಿ ಮತ್ತೊಂದು ಹುಲಿ ಮರಿ ಬೋನಿಗೆ ಬಿದ್ದಿದೆ. ಈ ಹಿಂದೆ ತಾಯಿ ಹುಲಿ ಹಾಗೂ 2 ಮರಿ ಹುಲಿಯನ್ನ ಅರಣ್ಯಾಧಿಕಾರಿಗಳು ಸೆರೆ ಹಿಡಿದಿದ್ರು. ಇನ್ನೊಂದು ಹುಲಿ ಮರಿ ಬೋನಿಗೆ ಬಿದ್ದಿದೆ. ಮತ್ತೊಂದು ಹುಲಿ ಮರಿಗಾಗಿ 4 ಸಾಕಾನೆಗಳ ಮೂಲಕ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ಇಳಿದಿದ್ದಾರೆ. ಇನ್ನು ಹುಲಿ ಟೆನ್ಷನ್ ನಡುವೆ ಕರ್ನಾಟಕ ತಮಿಳುನಾಡು ಗಡಿ ಭಾಗದ ಚೆಕ್ಪೋಸ್ಟ್ನಲ್ಲಿ ಕಾಡಾನೆಗಳ ಹಾವಳಿ ಕೂಡ ಮಿತಿ ಮೀರಿ ಹೋಗಿದೆ. ಕಾರ್ಯಪಾಳ್ಯ ಚೆಕ್ಪೋಸ್ಟ್ ಬಳಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ. ಈ ವೇಳೆ ಟೇಬಲ್ ಕುಟ್ಟಿ ಕಿರುಚಾಡಿ ಚೆಕ್ಪೋಸ್ಟ್ ಸಿಬ್ಬಂದಿ ಕಾಡಾನೆಯನ್ನ ಓಡಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಪ್ರವಾಸಿಗರ ವಿರುದ್ಧ ಬಜರಂಗದಳ ವಿಎಚ್ಪಿ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಪವಿತ್ರ ಮುಳ್ಳಯ್ಯನಗಿರಿ ಕ್ಷೇತ್ರದಲ್ಲಿ ಪ್ರವಾಸಿಗರಿಂದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಆರೋಪ ಮಾಡಲಾಗಿದೆ. ಚಪ್ಪಲಿ ಶೂ ಧರಿಸಿ ಮುಳ್ಳಪ್ಪ ಸ್ವಾಮಿ ಗದ್ದುಗೆ ಮೇಲೆ ಪ್ರವಾಸಿಗರು ಓಡಾಡ್ತಾ ಇದ್ದಾರಂತೆ. ರಾಜ್ಯ ಹೊರ ರಾಜ್ಯದಿಂದ ಬರುವ ಸಾವಿರಾರು ಪ್ರವಾಸಿಗರು ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ಅಪವಿತ್ರಗೊಳಿಸ್ತಾ ಇರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಇಡಗೂರು ಬಳಿ ನಡೆದಿದೆ. ನಾಗರಾಜ್ ಮತ್ತು ಮಿಥುನ್ ಮೃತ ದುರ್ದೈವಿಗಳು. ದೊಡ್ಡಬಳ್ಳಾಪುರದಲ್ಲಿ ಫ್ಯಾಕ್ಟರಿ ಕೆಲಸಕ್ಕೆ ಹೋಗುತ್ತಿದ್ದ ವೇಳೆ ಕಾರು ಡಿಕ್ಕಿಯಾಗಿದ್ದು ಇಬ್ಬರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಬೀದರ್ನ ಹುಮನಾಬಾದ್ ವೀರಭದ್ರೇಶ್ವರ ಜಾತ್ರೆಗೆ ತೆರಳುತ್ತಿದ್ದ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಬಳಿ ಹೆದ್ದಾರಿ ಮೇಲೆ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಕಾರಿನಲ್ಲಿ ಡಿಕ್ಕಿ ಹೊಡೆದಿದ್ದು ಸ್ಥಳದಲ್ಲೇ ವಿಶ್ವಜಿತ್ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪ್ರತ್ಯೇಕ ಪ್ರಕರಣದಲ್ಲಿ ಇಬ್ಬರು ಯುವಕರು ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮಳವಡಿಯ ಮುತ್ತತ್ತಿ ಹಾಗೂ ಶ್ರೀರಂಗಪಟ್ಟಣದ ಬಲಮುರಿಯಲ್ಲಿ ಘಟನೆ ನಡೆದಿದ್ದು ನದಿಯಲ್ಲಿ ಈಜಲು ಹೋಗಿ ಈಜು ಬಾರದೆ ಮುಳುಗಿ ಸಾವನ್ನಪ್ಪಿದ್ದಾರೆ. ಮಿಜೋರಾಂ ರಾಜ್ಯದ ಜಾಮ್ ಲೈಮ್ ಥಾಂಗ್ ಹಾಗೂ ಹಾಸನ ಜಿಲ್ಲೆಯ ತೇಜಸ್ ಮೃತ ದುರ್ದೈವಿಗಳಾಗಿದ್ದಾರೆ. ಸ್ನೇಹಿತರ ಜೊತೆಗೆ ಪ್ರವಾಸಕ್ಕೆ ಅಂತ ಬಂದಾಗ ಈ ಘಟನೆ ನಡೆದಿದೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪ ಹಿನ್ನೆಲೆ ರೈತ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷ ರಾಮೇಗೌಡರನ್ನ ಬಂಧಿಸಲಾಗಿದೆ. 14 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿ 4 ತಿಂಗಳ ಗರ್ಭಿಣಿ ಮಾಡಿರುವ ಆರೋಪ ಕೇಳಿಬಂದಿದ್ದು ಸಂತ್ರಸ್ತೆ ತಂದೆ ನೀಡಿದ ದೂರಿನ ಆಧಾರದ ಮೇಲೆ ಬಂಗಾರಪೇಟೆ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಚೈನ್ ಸ್ನ್ಯಾಚಿಂಗ್ ಮಾಡ್ತಾ ಇದ್ದ ಆರೋಪಿಗಳನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಹೆಡೆಬರು ಕಟ್ಟಿದ್ದಾರೆ. ಶ್ರೀನಿವಾಸ್ ಮೂರ್ತಿ, ವೆಂಕಟೇಶ್ ಬಂಧಿತರು. ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು. ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡ್ತಾ ಇದ್ದ ವೇಳೆ ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದಾರೆ. 2 ಪ್ರತ್ಯೇಕ ಪ್ರಕರಣದಲ್ಲಿ ಒಟ್ಟು 40 ಗ್ರಾಂ ಚಿನ್ನ ಮಾಲೀಕರಿಗೆ ವಾಪಸ್ ಕೊಡಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದ ತಂಡಕ್ಕೆ ಸಾರ್ವಜನಿಕರು ಶಹಬಾಸ್ ಹೇಳಿದ್ದಾರೆ. ಇಂದಿನಿಂದ ಎಸ್ಎಸ್ಎಲ್ಸಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಇವತ್ತು ಪ್ರಥಮ ಭಾಷೆಯ ಪರೀಕ್ಷೆ ನಡೆದಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಶಿಕ್ಷಣ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿದೆ. ಇನ್ನು ಈಗಾಗಲೇ ಎಲ್ಲ ಶಾಲೆಗಳಿಗೂ ಮಾರ್ಗಸೂಚಿ ನೀಡಲಾಗಿದೆ. ನಾಳೆ ಗಣಿತ, ಜನವರಿ 29ರಂದು ದ್ವಿತೀಯ ಭಾಷೆ, ಜನವರಿ 30ರಂದು ತೃತೀಯ ಭಾಷೆ, ಜನವರಿ 31ರಂದು ವಿಜ್ಞಾನ, ಫೆಬ್ರವರಿ 2ರಂದು ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದೆ. ಕಲಬುರಗಿಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟಲು ಜಾಗೃತಿ ಕಾರ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿದೆ. ಬಾಲ್ಯ ವಿವಾಹ ಮುಕ್ತಿ ರಥಯಾತ್ರೆ ಮೂಲಕ ಜಾಗೃತಿ ಕೆಲಸ ಮಾಡಲಾಗ್ತಾ ಇದೆ. ಬಾಲ್ಯ ವಿವಾಹ ಮುಕ್ತಿ ರಥಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭವಾಮ್ರ ಸಿಂಗ್ ಮೀನಾ ಚಾಲನೆ ಕೊಟ್ಟಿದ್ದಾರೆ. ಮುಂದಿನ 3 ತಿಂಗಳ ಕಾಲ ವಿಜಯಪುರ ಜಿಲ್ಲೆಯಾದ್ಯಂತ ಸಂಚಾರ ಮಾಡುವ ಈ ಜಾಗೃತಿ ರಥ ಬಾಲ್ಯ ವಿವಾಹದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತೆ. ಇನ್ನು ಬಾಲ್ಯ ವಿವಾಹದ ಶಿಕ್ಷೆ ಬಗ್ಗೆಯೂ ಜಾಗೃತಿ ಮೂಡಿಸಲು ಇಲಾಖೆ ಮುಂದಾಗಿದೆ. ಇಂಡೋನೇಷ್ಯಾದಲ್ಲಿ ಭೀಕರ ಮಳೆಗೆ ಹಲವೆಡೆ ಭೂಕುಸಿತ ಸಂಭವಿಸಿದೆ. ಘಟನೆಯಲ್ಲಿ ಈವರೆಗೆ 16 ಮಂದಿ ಮೃತಪಟ್ಟಿದ್ದು ಇನ್ನೂ ಹಲವರು ನಾಪತ್ತೆಯಾಗಿದ್ದಾರೆ. ಸದ್ಯ ಪ್ರಸ್ರಿ ಲಾಂಗೋ ಹಳ್ಳಿಯಲ್ಲಿ ರಕ್ಷಣಾ ತಂಡದಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು ಸಂತ್ರಸ್ತರನ್ನ ನಿರಾಶ್ರಿತ ಕೇಂದ್ರಗಳಿಗೆ ರವಾನಿಸಲಾಗ್ತಾ ಇದೆ. Sudah terbawa rusak parah itu, baru selesai diberes-beres itu. Semoga datang lagi.